ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪಿ ಸಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಚಾಪ್ಟರ್ ನಂಬರ್ 12 ಸೆಕ್ಯೂರಿಟಿ ಆಸ್ಪೆಕ್ಟ್ಸ್. ಈ ಒಂದು ಚಾಪ್ಟರ್ನ ಕಂಪ್ಲೀಟ್ ಆಗಿ ವಿವರವಾಗಿ ಸಂಪೂರ್ಣವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಸೆಕ್ಯೂರಿಟಿ ಆಸ್ಪೆಕ್ಟ್ ಅಂತಂದರೆ ಸೊ ರಕ್ಷಣೆಗೆ ಸಂಬಂಧಪಟ್ಟಂಥ ಒಂದಷ್ಟು ಅಂಶಗಳು, ಹೇಗೆಲ್ಲ ನಾವು ಕಂಪ್ಯೂಟರ್ಗಳನ್ನು ಸಂರಕ್ಷಣೆ ಮಾಡಬೇಕು, ಸೇಫ್ಟಿ ಮಾಡಬೇಕು ಅನ್ನೋದನ್ನೇ ಈ ಒಂದು ಕಂಪ್ಲೀಟ್ ಚಾಪ್ಟರ್ನಲ್ಲಿ ಇರೋ ಒಂದು ಅಂಶಗಳು. ಸೊ ಥ್ರೆಟ್ಸ್ ಆ್ಯಂಡ್ ಪ್ರಿವೆನ್ಷನ್. ಸೊ ನೆಟ್ವರ್ಕ್ ಸೆಕ್ಯೂರಿಟಿ ಈಸ್ ಕನ್ಸರ್ನ್ ವಿತ್ ದ ಪ್ರೊಟೆಕ್ಷನ್ ಆಫ್ ಅವರ್ ಡಿವೈಸ್ ಆಸ್ ವೆಲ್ ಆಸ್ ಡೇಟಾ. ಈಗ ನೆಟ್ವರ್ಕ್ ಸೆಕ್ಯೂರಿಟಿ ಅಂತಂದರೆ ಸೊ ಯಾವುದೋ ಒಂದು ಇಲ್ಲಿಗಲ್ ಆಕ್ಸೆಸ್ ಆಗಿರ್ಬೋದು ಅಥವಾ ಮಿಸ್ಯೂಸ್ ಆಗೋವಂಥದ್ದಾಗಿರ್ಬೋದು, ಅವುಗಳಿಂದ ನಮ್ಮ ಒಂದು ಡಿವೈಸ್ಗಳನ್ನು, ನಮ್ಮ ಒಂದು ಡೇಟಾನ ಸೇಫ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು. ಸೊ ಅದನ್ನು ನಾವು ನೆಟ್ವರ್ಕ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ. ಥ್ರೆಟ್ಸ್ ಅಂದರೆ ಥ್ರೆಟ್ ಇನ್ಕ್ಲೂಡ್ ಆಲ್ ದ ವೇಸ್ ಇನ್ ವಿಚ್ ಒನ್ ಕ್ಯಾನ್ ಎಕ್ಸ್ಪ್ಲಾಯ್ಟ್ ಎನಿ vulnerability or weakness in a network or communication system in order to cause harm or damage one's reputations. ಈ ಥ್ರೆಟ್ಸ್ ಅನ್ನೋದು ಏನಪ್ಪ ಅಂತಂದರೆ ಒಂದು ರೀತಿ ಭಯ ಹುಟ್ಟಿಸುವಂಥದ್ದು ಅಥವಾ ಹೆದರಿಕೆಗಳನ್ನು ಹುಟ್ಟಿಸುವಂಥದ್ದು. ಸೊ ಇವು ಯಾವ ರೀತಿಯಲ್ಲಿ ಹೆದರಿಕೆಗಳನ್ನು ಹುಟ್ಟಿಸ್ತಾರೆ ಅಂತ ಹೇಳಿದ್ರೆ, ಸೊ ಏನೋ ಒಂದು ವಿಚಾರವಾಗಿ ಕೆಟ್ಟದಾಗಿ ಅನೌನ್ಸ್ ಮಾಡೋದಾಗಲಿ, ಕೆಟ್ಟದಾಗಿ ಡಿಸ್ಪ್ಲೇ ಮಾಡೋದಾಗಲಿ, ವರ್ನರಬಿಲಿಟಿಯನ್ನು ತೋರಿಸೋದಾಗಲಿ, ಅಥವಾ ವೀಕ್ನೆಸ್ ನನ್ನ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಬಂಡವಾಳ ಮಾಡಿಕೊಂಡು ಅದನ್ನು ಹೆದರಿಸೋದಾಗಲಿ, ಅಥವಾ ಬೇರೆ ಒಂದು ಕಂಪ್ಯೂಟರ್ಗೆ ಹಾರ್ಮ್ ಮಾಡೋದಾಗಲಿ, ಡ್ಯಾಮೇಜ್ ಮಾಡೋದಾಗಲಿ, ಇವುಗಳನ್ನ ನಾವು ಥ್ರೆಟ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಮಾಲ್ವೇರ್ ಅಂದರೆ ಏನು? ಸೊ ಮಾಲ್ವೇರ್ ಅಂದರೆ ಇಟ್ ಇಸ್ ಅ ಶಾರ್ಟ್ ಫಾರ್ಮ್ ಆರ್ ಅ ಶಾರ್ಟ್ ಟರ್ಮ್ ಯೂಸ್ ಫಾರ್ ಮೆಲಿಷಿಯಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಇಟ್ ಈಸ್ ಎನಿ ಸಾಫ್ಟ್ವೇರ್ ಡೆವಲಪ್ಡ್ ವಿತ್ ಆನ್ ಇಂಟೆನ್ಷನ್ ಟು ಡ್ಯಾಮೇಜ್ ಅ ಹಾರ್ಡ್ವೇರ್ ಡಿವೈಸ್. ಒಂದು ಉದ್ದೇಶಪೂರ್ವಕವಾಗಿ ಡೆವಲಪ್ ಆಗಿದಂಥ ಒಂದು ಸಾಫ್ಟ್ವೇರ್. ಯಾವ ಒಂದು ಉದ್ದೇಶ ಅಂತ ಹೇಳಿದ್ರೆ, ಟು ಡ್ಯಾಮೇಜ್ ಹಾರ್ಡ್ವೇರ್ ಡಿವೈಸಸ್, ಸ್ಟೀಲ್ ಡೇಟಾ ಆರ್ ಕಾಸ್ ಎನಿ ಅದರ್ ಟ್ರಬಲ್ ಟು ದ ಯೂಸರ್. ಸೊ ಹಾರ್ಡ್ವೇರ್ನ ಡ್ಯಾಮೇಜ್ ಮಾಡೋದಾಗಿರ್ಬೋದು, ಡೇಟಾನ ಕದಿಯೋದಾಗಿರ್ಬೋದು, ಅಥವಾ ಯೂಸರ್ಗೆ ಒಂದು ರೀತಿಯಾದಂಥ ಕಿರುಕುಳ ಕೊಡುವಂಥದ್ದನ್ನು ನಾವು ಸೊ ಮಾಲ್ವೇರ್ ಅಂತ ಹೇಳ್ತೀವಿ. ಈಚ್ ಇಯರ್ ಮಾಲ್ವೇರ್ ಇನ್ಕ್ಯೂರ್ ಫೈನಾನ್ಷಿಯಲ್ ಡ್ಯಾಮೇಜಸ್ ವರ್ತ್ $1 billion ವರ್ಲ್ಡ್ ವೈಡ್. ಸೊ ಈ ರೀತಿಯಾದಂಥ ಮಾಲ್ವೇರ್ನಿಂದಾಗಿ ಸೊ ಕೆಲವೊಂದು ಫೈನಾನ್ಷಿಯಲ್ ಡ್ಯಾಮೇಜ್ ಆಗಿರೋದನ್ನು ನಾವು ಕಾಣ್ಬೋದು. ಸೊ $billions ಲೆಕ್ಕದಲ್ಲಿ ಸೊ ಇಡೀ ಪ್ರಪಂಚದಾದ್ಯಂತ ಸೊ ಅನ್ಯಾಯಗಳನ್ನಾಗಿರೋದನ್ನು ನಾವು ನೋಡ್ಬೋದು. ಸೊ ಹಾಗಾದರೆ ಮಾಲ್ವೇರ್ಗಳಿಗೆ ಎಕ್ಸಾಂಪಲ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ವೈರಸಸ್, ವಾರ್ಮ್ಸ್, ರ್ಯಾನ್ಸಮ್ವೇರ್, ಟ್ರೋಜಾನ್ಸ್ ಆ್ಯಂಡ್ ಸ್ಪೈವೇರ್ಸ್, ಇವೆಲ್ಲವೂ ಕೂಡ ಮಾಲ್ವೇರ್ ಅಂತ ನಾವು ಹೇಳ್ಬೋದು. ಹಾಗಾದರೆ ವೈರಸ್ ಅಂದರೆ ಏನು? ವೈರಸ್ ಅಂತ ಹೇಳಿದ್ರೆ, ದ ಟರ್ಮ್ ಕಂಪ್ಯೂಟರ್ ವೈರಸ್ ಈಸ್ ಕಾಯಿನ್ಡ್ ಬೈ ಫ್ರೆಡ್ ಕ್ವೆಹೆ ಇನ್ 1985. ಸೊ ಫ್ರೆಡ್ ಕ್ವೆಹೆನ್ ಅನ್ನೋರು ಮೊಟ್ಟ ಮೊದಲ ಬಾರಿಗೆ ವೈರಸ್ ಅನ್ನೋ ಒಂದು ಪದನ ಇಂಟ್ರೊಡ್ಯೂಸ್ ಮಾಡ್ತಾ ಬರ್ತಾರೆ. ಸೊ ದಟ್ ಟು ಇನ್ 1985. ಸೊ ಹಾಗಾದರೆ ವೈರಸ್ ಅಂತಂದರೆ ಇಟ್ ಇಸ್ ಅ ಪೀಸ್ ಆಫ್ ಸಾಫ್ಟ್ವೇರ್ ಕೋಡ್, ಒಂದು ಸಾಫ್ಟ್ವೇರ್ ಕೋಡ್ ಅಂತ ಹೇಳ್ತೀವಿ, ಕ್ರಿಯೇಟೆಡ್ ಟು ಪರ್ಫಾರ್ಮ್ ಮೆಲಿಷಿಯಸ್ ಆಕ್ಟಿವಿಟೀಸ್ ಆ್ಯಂಡ್ ಹ್ಯಾಂಪರ್ ರಿಸೋರ್ಸಸ್ ಆಫ್ ದ ಕಂಪ್ಯೂಟರ್ ಸಿಸ್ಟಮ್. ಸೊ ಒಂದಷ್ಟು ಆ್ಯಕ್ಟಿವಿಟೀಸನ್ನು ಇಲ್ಲಿಗಲ್ ಆಗಿ, ಸೊ ಮೆಲಿಷಿಯಸ್ ಆಗಿ ಒಂದಷ್ಟು ಆ್ಯಕ್ಟಿವಿಟಿನ ಪರ್ಫಾರ್ಮ್ ಮಾಡೋದು. ಹ್ಯಾಂಪರ್ ರಿಸೋರ್ಸಸ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಕಂಪ್ಯೂಟರ್ಗೆ ಇರುವಂತಹ ಒಂದಷ್ಟು CPU ಟೈಮ್ ಆಗಿರ್ಬೋದು, ಮೆಮೊರಿ, ಪರ್ಸನಲ್ ಫೈಲ್ಸ್ಗಳನ್ನ, ಸೆನ್ಸಿಟಿವ್ ಇನ್ಫಾರ್ಮೇಷನ್ಗಳನ್ನ ಸೊ ಕದಿಯುವಂಥದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಮಾಡಿರುವಂಥ ಒಂದು ಪೀಸ್ ಆಫ್ ಕೋಡನ್ನು ನಾವು ಕಂಪ್ಯೂಟರ್ ವೈರಸ್ ಅಂತ ಹೇಳ್ತೀವಿ. ಇಟ್ ಇನ್ಫೆಕ್ಟ್ಸ್ ಅದರ್ ಕಂಪ್ಯೂಟರ್ ಸಿಸ್ಟಮ್ ದಟ್ ಇಟ್ ಕಮ್ಸ್ ಇನ್ ಟು ದ ಕಾಂಟ್ಯಾಕ್ಟ್ ವಿತ್ ಬೈ ಕಾಪಿಂಗ್ ಆರ್ ಇನ್ಸರ್ಟಿಂಗ್ ಇಟ್ಸ್ ಕೋಡ್ ಇನ್ ಟು ದ ಕಂಪ್ಯೂಟರ್ ಪ್ರೋಗ್ರಾಮ್ಸ್ ಆರ್ ಸಾಫ್ಟ್ವೇರ್. ಸೊ ಯಾವ ರೀತಿಯಲ್ಲಿ ಇದು ಇನ್ಫೆಕ್ಟ್ ಮಾಡ್ತಾ ಇತ್ತು, ಪರಿಣಾಮ ಬೀರ್ತಾ ಇತ್ತು ಅಂತಂದರೆ, ಸೊ ಯಾವಾಗ ಒಂದು ಪರ್ಟಿಕ್ಯುಲರ್ ಕಂಪ್ಯೂಟರ್ ಸಿಸ್ಟಮು ಕಾಂಟ್ಯಾಕ್ಟಿವ್ ಬರುತ್ತೋ, ಅಂದರೆ ಇಂಟರ್ನೆಟ್ ಕನೆಕ್ಟಿವಿಟಿ ಬರುತ್ತೋ, ಆ ಒಂದು ಸಂದರ್ಭದಲ್ಲಿ ಈ ಒಂದು ವೈರಸ್ ಕಾಪಿ ಮಾಡೋದ್ರ ಮೂಲಕ ಅಥವಾ ಇನ್ಸರ್ಟ್ ಮಾಡೋದ್ರ ಮೂಲಕ ಈ ಒಂದು ಕೋಡನ್ನು ಸೊ ಇಡೀ ಕಂಪ್ಯೂಟರ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರನ್ನು ಸೊ ಸ್ಟಾಪ್ ಮಾಡೋದಕ್ಕೆ ಸೊ ಬಳಸುವಂಥ ಒಂದು ಸಾಫ್ಟ್ವೇರ್ ಆಗಿರುತ್ತೆ. ಇಟ್ ರಿಮೈನ್ಸ್ ದ ಡಾರ್ಮೆಂಟ್ ಆನ್ ಎ ಸಿಸ್ಟಮ್ ಆ್ಯಂಡ್ ಈಸ್ ಆಕ್ಟಿವೇಟೆಡ್ ಆಸ್ ವೆಲ್ ಆಸ್ ದ ಇನ್ಫೆಕ್ಟೆಡ್ ಫೈಲ್ ಈಸ್ ಓಪನ್. ಯಾವಾಗ ಇನ್ಫೆಕ್ಟೆಡ್ ಫೈಲು ಆಕ್ಟಿವ್ ಆಗುತ್ತೋ ಅಥವಾ ಆ ಒಂದು ಪರ್ಟಿಕ್ಯುಲರ್ ಫೈಲ್ ಮೇಲೆ ಯೂಸರ್ ಕ್ಲಿಕ್ ಮಾಡ್ತಾರೋ, ಸೊ ಆದಾಗ ನಮಗೆ ವೈರಸ್ಸು ಎಫೆಕ್ಟ್ ಆಗೋದನ್ನು ಕಾಣಬಹುದು. ವೈರಸಸ್ ಬಿಹೇವ್ ಇಂಡಿಫರೆಂಟ್ಲಿ ಡಿಪೆಂಡಿಂಗ್ ಅಪಾನ್ ದ ರೀಸನ್ ಆರ್ ಮೋಟಿವೇಶನ್ ಬಿಹೈಂಡ್ ದಿಯರ್ ಕ್ರಿಯೇಷನ್. ಯಾವ ಒಂದು ಉದ್ದೇಶಕ್ಕಾಗಿ ಆ ಒಂದು ವೈರಸ್ಸನ್ನು ಡೆವಲಪ್ ಮಾಡಿರ್ತಾರೋ ಆ ಒಂದು ಉದ್ದೇಶ ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗ್ತಾ ಬಂದ್ಬಿಡುತ್ತೆ. ದ ಮೋಸ್ಟ್ ಕಾಮನ್ಲಿ ಇಂಟೆನ್ಷನ್ಸ್, ಸಾಮಾನ್ಯವಾಗಿ ಉದ್ದೇಶಗಳು ಯಾವುದಾಗಿರುತ್ತೆ ಅಂತಂದರೆ, ಸೊ ವೈರಸಸ್ ಸ್ಟೀಲಿಂಗ್ ಪಾಸ್ವರ್ಡ್ಗಳನ್ನ ಕದಿಯೋದಾಗಿರ್ಬೋದು, ಡೇಟಾನ ಕದಿಯೋದಾಗಿರ್ಬೋದು, ಕರಪ್ಟಿಂಗ್ ಫೈಲ್ಸ್, ಸ್ಪ್ಯಾಮಿಂಗ್ ದ ಯೂಸರ್ಸ್ ಇಮೇಲ್ ಕಾಂಟ್ಯಾಕ್ಟ್ಸ್ ಆ್ಯಂಡ್ ಈವನ್ ಟೇಕಿಂಗ್ ಕಂಟ್ರೋಲ್ ಆಫ್ ಯೂಸರ್ ಮೆಷಿನ್. ಸೊ ತಾನು ಯೂಸರ್ ಬಳಸುವಂಥ ಕೆಲವೊಂದು ಇಮೇಲ್ಸ್ಗಳಾಗಿರ್ಬೋದು ಅಥವಾ ಯೂಸರ್ ಮೆಷಿನ್ಸ್ಗಳ ಕಂಟ್ರೋಲ್ ತಗೊಳ್ಳೋದಾಗಿದೆ, ಇದೆಲ್ಲವೂ ಕೂಡ ವೈರಸ್ಗಳಿಂದ
ಆಗುವಂಥ ತೊಂದರೆಗಳು. ಹಾಗಾದರೆ ವೈರಸ್ಗಳಿಗೆ ಯಾವುದಪ್ಪ ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ಕ್ರಿಪ್ಟೋ ಲಾಕರ್, ಐ ಲವ್ ಯು, ಮೈ ಡೂಮ್, ಸಾಸರ್ ಆ್ಯಂಡ್ ನೆಟ್ ಸ್ಕೈ, ಕ್ಲಾಮರ್, ಸ್ಟಕ್ಸ್ ನೆಟ್ ಇವೆಲ್ಲವೂ ಕೂಡ ವೈರಸ್ಗೆ ಎಕ್ಸಾಂಪಲ್ಸ್. ವಾರ್ಮ್ಸ್ ಅಂದರೆ ಏನು? ವಾರ್ಮ್ಸ್ ಅನ್ನೋದು ಕೂಡ ಮಾಲ್ವೇರೆ ದಟ್ ಇನ್ಕ್ಯೂಸ್ ಅನ್ಎಕ್ಸ್ಪೆಕ್ಟೆಡ್ ಆರ್ ಡ್ಯಾಮೇಜಿಂಗ್ ಬಿಹೇವಿಯರ್ ಆನ್ ದ ಇನ್ಫೆಕ್ಟೆಡ್ ಕಂಪ್ಯೂಟರ್ ಸಿಸ್ಟಮ್. ಸೊ ಅನಿರೀಕ್ಷಿತವಾಗಿ ಅಥವಾ ನಡೆಯುವಂಥ ಒಂದು ಡ್ಯಾಮೇಜ್ ಬಿಹೇವಿಯರ್ ನಾವು ವಾರ್ಮ್ಸ್ ಅಂತ ಹೇಳ್ತೀವಿ. ಸೊ ಅನ್ಲೈಕ್ ಎ ವೈರಸ್, ಎ ವಾರ್ಮ್ ಡಸ್ ನಾಟ್ ನೀಡ್ ಎ ಹೋಸ್ಟ್ ಪ್ರೋಗ್ರಾಮ್. ಸೊ ವೈರಸ್ಗಾದರೆ ನಾವು ಒಂದು ಹೋಸ್ಟ್ ಪ್ರೋಗ್ರಾಮ್, ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಬಟ್ ಇದಕ್ಕೆ ಯಾವುದೇ ರೀತಿಯಾದಂಥ ಹೋಸ್ಟ್ ಪ್ರೋಗ್ರಾಮ್ನ ಅವಶ್ಯಕತೆ ಇರೋದಿಲ್ಲ, ಆರ್ ಎಸ್ ಸಾಫ್ಟ್ವೇರ್ನ ಅವಶ್ಯಕತೆ ಇರೋದಿಲ್ಲ ಟು ಇನ್ಸರ್ಟ್ ಇಟ್ಸ್ ಕೋಡ್. ಈ ಒಂದು ವಾರ್ಮ್ಸ್ನ ಕೋಡ್ ಇನ್ಸರ್ಟ್ ಆಗೋದಕ್ಕೆ ಯಾವುದೇ ಸಾಫ್ಟ್ವೇರ್ಗಳ ಸಹಾಯ ಬೇಕಾಗಿಲ್ಲ. ಸೊ ವಾರ್ಮ್ಸ್ ಆರ್ ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ಸ್. ವಾರ್ಮ್ಸ್ ಅನ್ನೋವೆಲ್ಲವೂ ಕೂಡ ವಿಥೌಟ್ ಇಂಟರ್ನೆಟ್ ಇಲ್ಲದೇ ಕೂಡ ಎಕ್ಸಿಕ್ಯೂಟ್ ಆಗುವಂಥ ಒಂದಷ್ಟು ಪ್ರೋಗ್ರಾಮ್ಗಳಾಗಿರುತ್ತೆ, ಸ್ಟ್ಯಾಂಡ್ ಅಲೋನ್ ಪ್ರೋಗ್ರಾಮ್ಸ್ ಆಗಿರುತ್ತೆ ದಟ್ ಆರ್ ಕೇಪಬಲ್ ಆಫ್ ವರ್ಕಿಂಗ್ ಆನ್ ಇಟ್ಸ್ ಓನ್. A virus needs a human triggering for replications. So when a user opens or executes the infected file. ಸೊ ಆ್ಯಕ್ಚುಲಿ ವೈರಸ್ ಅಂತ ಅಂದರೆ ಅಲ್ಲಿ ಟ್ರಿಗರ್ ಮಾಡುವಂಥ ಆ್ಯಕ್ಷನ್ ಆಗಬೇಕು ಅಥವಾ ಕ್ಲಿಕ್ ಮಾಡುವಂಥ ಒಂದು ಆ್ಯಕ್ಷನ್ನು ಆಗಬೇಕು, ಯೂಸರಿಂದ ಆಗಬೇಕಾಗುತ್ತೆ, ಆಗ ಮಾತ್ರ ಅದು ರಿಪ್ಲಿಕೇಶನ್ ನಡೀತಾ ಹೋಗುತ್ತೆ ವೈರಸ್. ಬಟ್ ವೈಲ್ ಎ ವಾರ್ಮ್ ರಿಪ್ಲಿಕೇಟ್ಸ್ ಆನ್ ಇಟ್ಸ್ ಓನ್. ಬಟ್ ಇಲ್ಲಿ ವಾರ್ಮ್ಸ್ ಏನಾಗುತ್ತೆ, ತನ್ನಷ್ಟಕ್ಕೆ ತಾನೇ ಮಲ್ಟಿಪಲ್ಸ್ ಆಗ್ತಾ ಹೋಗುತ್ತೆ, ರಿಪ್ಲಿಕೇಟ್ಸ್ ಆಗ್ತಾ ಹೋಗುತ್ತೆ, ಆ್ಯಂಡ್ ಕ್ಯಾನ್ ಸ್ಪ್ರೆಡ್ ಟು ದ ಅದರ್ ಕಂಪ್ಯೂಟರ್ಸ್ ಥ್ರೂ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಸಹಾಯದಿಂದ ಬೇರೆ ಎಲ್ಲ ಕಂಪ್ಯೂಟರ್ ಕೂಡ ಇದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಯಾವುದಪ್ಪ ವಾರ್ಮ್ಸ್ ಎಕ್ಸಾಂಪಲ್ಸ್ ಇದಾವೆ ಅಂತ ಹೇಳಿದ್ರೆ ಸ್ಟಾರ್ಮ್ ವಾರ್ಮ್, ಕೋಬಿಕ್, MS ಬ್ಲಾಸ್ಟ್, ಕೋಡ್ ರೆಡ್, ನಿಮ್ಧ, ಮೋರಿಶ್ ವಾರ್ಮ್ ಎಕ್ಸೆಟ್ರಾ ಇವೆಲ್ಲವೂ ಕೂಡ ವಾರ್ಮ್ಸ್ಗಳಿಗೆ ಎಕ್ಸಾಂಪಲ್ಸ್. ರ್ಯಾನ್ಸಮ್ ವೇರ್ ಅಂತಂದರೆ ಇಟ್ ಇಸ್ ಎ ಟೈಪ್ ಆಫ್ ಮಾಲ್ವೇರ್ ದಟ್ ಟಾರ್ಗೆಟ್ಸ್ ಯೂಸರ್ ಡೇಟಾ. ಸೊ ಯೂಸರ್ ಮಾಡುವಂಥ ಯೂಸರ್ಗೆ ಅಥವಾ ಪ್ರೋಗ್ರಾಮರ್ಗೆ ಡೇಟಾನ ಟಾರ್ಗೆಟ್ ಮಾಡುವಂಥ ಒಂದು ಸಾಫ್ಟ್ವೇರ್. ಇಟ್ ಐದರ್ ಬ್ಲಾಕ್ಸ್ ದಿ ಯೂಸರ್ ಫ್ರಮ್ ಆಕ್ಸೆಸಿಂಗ್ ದಿಯರ್ ಓನ್ ಡೇಟಾ. ಸೊ ಕೆಲವು ಬಾರಿ ಯೂಸರ್ ತನ್ನ ಸ್ವತಃ ಡೇಟಾನ ಆಕ್ಸೆಸ್ ಮಾಡೋದನ್ನು ಬ್ಲಾಕ್ ಮಾಡುವಂಥದ್ದಾಗಿರ್ಬೋದು. ಥ್ರೆಟನ್ಸ್ ಟು ಪಬ್ಲಿಷ್, ಹೆದರಿಸುವಂಥದ್ದಾಗಿರ್ಬೋದು, ನಿಮ್ಮ ವಿಚಾರನ ಅಥವಾ ನಿಮ್ಮ ಡೇಟಾನ ಪಬ್ಲಿಷ್ ಮಾಡ್ತಿರುತ್ತೆ ಹೆದರಿಸೋದಾಗಿರ್ಬೋದು. ದ ಪರ್ಸನಲ್ ಡೇಟಾ ಆನ್ಲೈನ್ ಆ್ಯಂಡ್ ಡಿಮ್ಯಾಂಡ್ಸ್ ರ್ಯಾನ್ಸಮ್, ಆ ರೀತಿ ಹೆದರಿಸೋದ್ರ ಮೂಲಕ ಒಂದಷ್ಟು ದುಡ್ಡನ್ನು ಬೇಡಿಕೆಯಾಗಿ ಇಡೋದನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಅಗೇನ್ಸ್ಟ್ ದ ಸೇಮ್, some ransomware simply block the access to the data while others encrypt data making it very difficult to access. ಸೊ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ಡೇಟಾನ ಬ್ಲಾಕ್ ಮಾಡುತ್ತೆ. ಸೊ ಅಂದರೆ ಬೇರೆಯವರು ಕಾಪಿ ಮಾಡಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇದನ್ನು ಬ್ಲಾಕ್ ಮಾಡೋದಕ್ಕೂ ಕೂಡ ಬಳಸ್ತಾರೆ. ಸೊ ಇನ್ನು May 2017 ಎ ransomware that is WannaCry infected almost 2 lakh computers ಅಕ್ರಾಸ್ 150 ಕಂಟ್ರೀಸ್. 150 ದೇಶಗಳ ಸುಮಾರು 2 ಲಕ್ಷದಷ್ಟು ಕಂಪ್ಯೂಟರ್ಸ್ಗಳು ರ್ಯಾನ್ಸಮ್ವೇರ್ಗಳಿಂದ ಇನ್ಫೆಕ್ಟ್ ಆಗಿದ್ದವು. ಸೊ ಇಟ್ ವಾಸ್ ವರ್ಕ್ಡ್ ಬೈ ಎನ್ಕ್ರಿಪ್ಟಿಂಗ್ ದಿ ಡೇಟಾ ಆ್ಯಂಡ್ ಡಿಮ್ಯಾಂಡಿಂಗ್ ರ್ಯಾನ್ಸಮ್ ಪೇಮೆಂಟ್ಸ್ ಇನ್ ದ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ. ಈ ರೀತಿ ಎನ್ಕ್ರಿಪ್ಟ್ ಆದಂಥ ಡೇಟಾನ ತಾವು ರ್ಯಾನ್ಸಮ್ ಅಮೌಂಟನ್ನ ಡಿಮ್ಯಾಂಡ್ ಮಾಡೋದ್ರ ಮೂಲಕ ಬಿಟ್ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಮೂಲಕ ಡಿಮ್ಯಾಂಡನ್ನು ಇಟ್ಟಿದ್ದನ್ನು ನಾವು ನೋಡಬಹುದು. So next is Trojan. The ancient Greeks could not infiltrate the city of Troy. Troy ಎಂಬ ಪಟ್ಟಣದಲ್ಲಿ ಇರುವಂತಹ ಒಂದು ಸೈನಿಕರನ್ನು ಗ್ರೀಕ್ನವರು ಯಾವುದೇ ಕಾರಣಕ್ಕೂ ಸೋಲಿಸೋದಕ್ಕೆ ಆಗೋದಿಲ್ಲ. ಸೊ ಯೂಸಿಂಗ್ ಟ್ರೆಡಿಷನಲ್ ವಾರ್ಫೇರ್ ಮೆಥಡ್ಸ್, ಹಳೆಯ ಯುದ್ಧ ಪದ್ಧತಿಗಳಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಸೋಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ದೇ ಗಿಫ್ಟೆಡ್ ದ ಕಿಂಗ್ ಆಫ್ ಟ್ರಾಯ್ ವಿತ್ ಅ ಬಿಗ್ ವುಡನ್ ಹಾರ್ಸ್. ಸೊ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂತಂದರೆ ರಾಜನಿಗೆ ಒಂದು ಉಡುಗೊರೆ ಕೊಡುವ ರೀತಿಯಲ್ಲಿ ದೊಡ್ಡ ದೊಡ್ಡ ವುಡನ್ ಅಂದರೆ ಮರದಿಂದ ಮಾಡಲ್ಪಟ್ಟ ಹಾರ್ಸನ್ನು ಅವರು ಕೊಡ್ತಾ ಇದ್ರು. ಬಟ್ ಅದರೊಳಗಡೆ ಹಿಡನ್ ಸೋಲ್ಜರ್ಸ್ ಕೂಡ ಇರ್ತಿದ್ರು. ಸೊ ಆ್ಯಂಡ್ ಎವೆನ್ಚುಲಿ ಡಿಫೀಟೆಡ್. ಈ ರೀತಿಯಾಗಿ ಸೈನಿಕರು ಒಂದು ಫೋರ್ಟನ್ನು ಒಳಗಡೆ ಹೋಗಿ ಅಲ್ಲಿ ಫೈಟ್ ಮಾಡಿ ಗೆದ್ದಿದ್ದನ್ನು ನಾವು ನೋಡ್ಬೋದು. ಸೊ ಹೀಗೆ ಹಿಸ್ಟ್ರಿಯಲ್ಲಿ ಬಂದಂತಹ ಒಂದು ವುಡನ್ ಹಾರ್ಸ್ ಕಾನ್ಸೆಪ್ಟು ಇಲ್ಲಿ ನಮಗೆ ಟ್ರೋಜನ್ ಮಾಲ್ವೇರ್ ಆಗಿ ಬರುತ್ತೆ. ಸೊ ಟ್ರೋಜನ್ ಇಸ್ ಎ ಮಾಲ್ವೇರ್. ಇಟ್ ಆ್ಯಕ್ಟ್ಸ್ ಪ್ರೆಟಿ ಮಚ್ ಲೈಕ್ ಎ ವೈರಸ್ ಆರ್ ವಾರ್ಮ್. ಸೊ ಇದು ಕೂಡ ಒಂದು ವೈರಸ್ ಅಥವಾ ವಾರ್ಮ್ ರೀತಿಯಲ್ಲೇ ಬಿಹೇವ್ ಮಾಡುತ್ತೆ. ಇಟ್ ಡಸ್ ನಾಟ್ ಸೆಲ್ಫ್ ರೆಪ್ಲಿಕೇಟ್, ತನ್ನಷ್ಟು ತಾನೇ ರೆಪ್ಲಿಕೇಟ್ ಆಗೋದಿಲ್ಲ ಇದು. ಆರ್ ಇನ್ಫೆಕ್ಟ್ ಅದರ್ಸ್, ಬೇರೆ ಯಾವುದೇ ಫ್ರೆಂಡ್ಸು ಕೂಡ ಇನ್ಫೆಕ್ಟ್ ಮಾಡೋದಿಲ್ಲ. ಇಟ್ ಸ್ಪ್ರೆಡ್ ಥ್ರೂ ಯೂಸರ್ ಇಂಟ್ರಾಕ್ಷನ್ ಸಚ್ ಆಸ್ ಓಪನಿಂಗ್ ಆ್ಯಂಡ್ ಇಮೇಲ್ ಅಟ್ಯಾಚ್ಮೆಂಟ್. ಯಾರಾದರೂ ಇಮೇಲನ್ನು ಓಪನ್ ಮಾಡಿ ಅದರಲ್ಲಿ ಯಾವುದಾದ್ರು ಒಂದು ಅಟ್ಯಾಚ್ಮೆಂಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ, ಯಾವುದೋ ಒಂದು ಫೈಲ್ನ ಡೌನ್ಲೋಡ್ ಮಾಡೋಕ್ಕೆ ಹೋದಾಗ ಅಥವಾ EXE ಫೈಲ್ ಎಕ್ಸಿಕ್ಯೂಟಿಬಲ್ ಫೈಲನ್ನು ಏನಾದರೂ ಇಂಟರ್ನೆಟ್ಟಿಂದ ಡೌನ್ಲೋಡ್ ಮಾಡೋಕ್ಕೆ ಹೋದಾಗ ಸೊ ನಮಗೆ ಈ ಟ್ರೋಜನ್ ವೈರಸ್ ಅಫೆಕ್ಟ್ ಆಗುವಂಥ ಸಾಧ್ಯತೆಗಳು ನೋಡ್ತೀವಿ.
ಸ್ಪೈವೇರ್. ಸೊ ಸ್ಪೈವೇರ್ ಅಂತಂದರೆ ಇಟ್ ಸ್ಪೈಸ್ ಆನ್ ಎ ಪರ್ಸನ್ ಆರ್ ಅನ್ ಆರ್ಗನೈಸೇಷನ್ ಬೈ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಅಬೌಟ್ ದಮ್ ವಿತೌಟ್ ದ ನಾಲೆಡ್ಜ್ ಆಫ್ ಯೂಸರ್. ಸೊ ಯೂಸರ್ನ ಒಂದು ಗಮನಕ್ಕೆ ಬರದೇ ರೀತಿಯಲ್ಲಿ, ಸೊ ಅದರಲ್ಲಿರುವಂಥ ಒಂದು ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಆರ್ಗನೈಸೇಷನ್ಗೆ ಸಂಬಂಧಪಟ್ಟಂಥ ವಿಚಾರಗಳು ಎಲ್ಲವನ್ನು ಕೂಡ ಗ್ಯಾದರ್ ಮಾಡಿಕೊಂಡು ಸೊ ಕಲೆಕ್ಟ್ ಮಾಡುವುದನ್ನೇ ನಾವು ಸ್ಪೈಸ್ ಅಂತ ಹೇಳ್ತೀವಿ. ಸ್ಪೈ ಇಟ್ ರೆಕಾರ್ಡ್ಸ್ ಆ್ಯಂಡ್ ಸೆಂಡ್ಸ್ ದ ಕಲೆಕ್ಟೆಡ್ ಇನ್ಫಾರ್ಮೇಷನ್. ಎಲ್ಲ ಡೇಟಾನ ರೆಕಾರ್ಡ್ ಮಾಡಿಕೊಂಡು ಕಲೆಕ್ಟ್ ಆದ ಇನ್ಫಾರ್ಮೇಷನ್ನ ಎಕ್ಸ್ಟರ್ನಲ್ ಎಂಟಿಟಿಗೆ ಕೊಡ್ತಾರೆ ವಿತೌಟ್ ಕನ್ಸೆಂಟ್ ಆರ್ ನಾಲೆಡ್ಜ್ ಆಫ್ ಯೂಸರ್. ಇವರಿಗೆ ಗಮನಕ್ಕೆ ಬರದ ಹಾಗೆ ಸೊ ಎಕ್ಸ್ಟರ್ನಲ್ ಎಂಟಿಟಿಗೆ ಆ ಇನ್ಫಾರ್ಮೇಷನ್ನ ತಲುಪಿಸ್ತಾರೆ. ಇಟ್ ಟ್ರ್ಯಾಕ್ಸ್ ದ ಇಂಟರ್ನೆಟ್ ಯೂಸೇಜ್ ಡೇಟಾ. ನಾವು ಇಂಟರ್ನೆಟಲ್ಲಿ ಯಾವುದೆಲ್ಲ ಡೇಟನ್ನ ಸರ್ಚ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಟ್ರ್ಯಾಕ್ ಮಾಡುತ್ತೆ. ಆ್ಯಂಡ್ ಸೆಲ್ಸ್ ದೆಮ್ ಟು ದ ಅಡ್ವರ್ಟೈಸರ್ಸ್ಗಳು ಯಾರು ಇರ್ತಾರೆ ಅವ್ರಿಗೆ ಅದನ್ನು ಸೆಂಡ್ ಮಾಡ್ತಾ ಹೋಗುತ್ತೆ. ಇಟ್ ಯೂಸ್ಡ್ ಟು ಟ್ರ್ಯಾಕ್ ಆ್ಯಂಡ್ ಕ್ಯಾಪ್ಚರ್ ಕ್ರೆಡಿಟ್ ಕಾರ್ಡ್ ಆರ್ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್, ಲಾಗಿನ್ ಆ್ಯಂಡ್ ಪಾಸ್ವರ್ಡ್ ಇನ್ಫಾರ್ಮೇಷನ್ ಆರ್ ಯೂಸರ್ ಪರ್ಸನಲ್ ಐಡೆಂಟಿಟಿ. ಸೊ ಯಾವುದೋ ಒಂದು ಆಧಾರ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ಲಾಗಿನ್ ಪಾಸ್ವರ್ಡ್ಸ್, ಯೂಸರ್ ಐ ಡಿಸ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಇದಾಗಿರ್ಬೋದು, ಎಲ್ಲವನ್ನು ಕೂಡ ಟ್ರ್ಯಾಕ್ ಮಾಡಿಕೊಂಡು ಹೌದು ಎಕ್ಸ್ಟರ್ನಲ್ ಎಂಟಿಟಿಗಳಿಗೆ ಅಥವಾ ಅಡ್ವರ್ಟೈಸ್ಮೆಂಟ್ಗಳಿಗೆ ಕೊಡಬಹುದು. ಇದನ್ನು ನಾವು ಸ್ಪೈವೇರ್, ಗೂಢಚಾರರು ಹೇಳಿದ ರೀತಿಯಲ್ಲಿ ಸ್ಪೈವೇರ್ ಅನ್ನೋದು ನಾವು ನೋಡ್ತೀವಿ. ನೆಕ್ಸ್ಟ್ ಆಡ್ವೇರ್ ಅಂತಂದರೆ ಇಟ್ ಈಸ್ ಆಲ್ಸೋ ಮಾಲ್ವೇರ್ ದಟ್ ಈಸ್ ಕ್ರಿಯೇಟೆಡ್ ಟು ಜನರೇಟ್ ರೆವಿನ್ಯೂ ಫಾರ್ ಇಟ್ಸ್ ಡೆವಲಪರ್. ಸೊ ಯಾರಾದರೂ ಒಬ್ಬ ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರೆ ಅವ್ರುಗಳಿಗೆ ಒಂದಷ್ಟು ಇನ್ಕಮನ್ನು ಜನರೇಟ್ ಮಾಡೋಕ್ಕೆ ಬಳಸುವಂಥ ಒಂದು ಆಡ್ವೇರ್. ಸೊ ರೆವಿನ್ಯೂ ಜನರೇಟ್ ಮಾಡೋದಕ್ಕೆ ಬಳಸುವಂಥ ಆಡ್ವೇರ್. ಇಟ್ ಡಿಸ್ಪ್ಲೇಸ್ ದ ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಯೂಸಿಂಗ್ ಪಾಪ್ಅಪ್ಸ್. ಸೊ ಪಾಪ್ಅಪ್ಸ್ಗಳನ್ನು ಕೊಡೋದ್ರಿಂದ ವೆಬ್ ಪೇಜಸ್ಗಳಲ್ಲಿ ಹಾಗೂ ಇನ್ಸ್ಟಾಲೇಷನ್ ಸ್ಕ್ರೀನ್ಗಳಲ್ಲಿ ಒಂದಷ್ಟು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ನ ಡಿಸ್ಪ್ಲೇ ಮಾಡೋದ್ರಿಂದ ಒಂದಷ್ಟು ಇನ್ಕಮ್ನ ಮಾಡುವಂಥದ್ದು. ಇಟ್ ಜನರೇಟ್ಸ್ ರೆವಿನ್ಯೂ ಐದರ್ ಬೈ ಡಿಸ್ಪ್ಲೇಯಿಂಗ್ ಅಡ್ವರ್ಟೈಸ್ಮೆಂಟ್ಸ್ ಆರ್ ಯೂಸಿಂಗ್ ದ ಪೇ ಪರ್ ಕ್ಲಿಕ್. ಸೊ ಅಡ್ವರ್ಟೈಸ್ಮೆಂಟ್ನ ಡಿಸ್ಪ್ಲೇ ಮಾಡೋದ್ರಿಂದ ಕೂಡ ರೆವಿನ್ಯೂ ಜನರೇಟ್ ಆಗುತ್ತೆ. ಇಲ್ಲ ಅಂದರೆ ಪೇ ಪರ್ ಕ್ಲಿಕ್ ಅನ್ನೋ ಮೆಕ್ಯಾನಿಸಮ್ನಲ್ಲಿ ಕೂಡ ದುಡ್ಡನ್ನು ಮಾಡ್ತಾ ಹೋಗ್ತವೆ. ಟು ಚಾರ್ಜ್ ಇಟ್ಸ್ ಕ್ಲೈಂಟ್ಸ್ ಅಗೇನ್ಸ್ಟ್ ದ ನಂಬರ್ ಆಫ್ ಕ್ಲಿಕ್ಸ್. ಎಷ್ಟು ಕ್ಲಿಕ್ ಮಾಡ್ತಾರೆ ಅಷ್ಟು ಅಮೌಂಟು ಸೊ ಅವರಿಗೆ ಸೆಂಡ್ ಆಗ್ತಾ ಬರುತ್ತೆ. ಸೊ ಆನ್ ದೇರ್ ಡಿಸ್ಪ್ಲೇಡ್ ಆಡ್ಸ್. ಕೀಲಾಗರ್ಸ್ ಅಂತ ಹೇಳಿದ್ರೆ ಸೊ ಇಟ್ ಕ್ಯಾನ್ ಬಿ ಎ ಮಾಲ್ವೇರ್ ಆರ್ ಎ ಹಾರ್ಡ್ವೇರ್. ಇದು ಸಾಫ್ಟ್ವೇರ್ ಆಗಿರ್ಬೋದು ಅಥವಾ ಹಾರ್ಡ್ವೇರ್ ಆಗಿರ್ಬೋದು. ದ ಮೇನ್ ಪರ್ಪಸ್ ಆಫ್ ದಿಸ್ ಮಾಲ್ವೇರ್ ಈಸ್ ಟು ರೆಕಾರ್ಡ್ ದ ಕೀಸ್ ಪ್ರೆಸ್ಡ್ ಬೈ ಅ ಯೂಸರ್ ಆನ್ ದ ಕೀಬೋರ್ಡ್ನಲ್ಲಿ ಯೂಸರ್ ಯಾವುದೆಲ್ಲ ಕೀನ ಪ್ರೆಸ್ ಮಾಡಿದ್ದಾರೆ ಅನ್ನೋದನ್ನು ರೆಕಾರ್ಡ್ ಮಾಡೋದೇ ಈ ಕೀಲಾಗರ್ಸ್ಗಳನ್ನ ಉದ್ದೇಶ ಆಗಿರುತ್ತೆ. ಇಟ್ ಮೇ ಸೆಂಡ್ ಟು ಆ್ಯನ್ ಎಕ್ಸ್ಟರ್ನಲ್ ಎಂಟಿಟಿ. ಇದನ್ನು ರೆಕಾರ್ಡ್ ಮಾಡಿದ ನಂತರ ಎಕ್ಸ್ಟರ್ನಲ್ ಎಂಟಿಟಿಗಳಿಗೆ ಅವರು ಕೊಡಬಹುದು. ಸೊ ವೆರಿ ಸೆನ್ಸಿಟಿವ್ ಆ್ಯಂಡ್ ಪರ್ಸನಲ್ ಇನ್ಫಾರ್ಮೇಷನ್ ಲೈಕ್ ಪಾಸ್ವರ್ಡ್ಸ್ ಆಗಿರ್ಬೋದು, ಇಮೇಲ್ಸ್, ಪ್ರೈವೇಟ್ ಕಾನ್ವರ್ಸೇಷನ್ಸ್ ಎಕ್ಸೆಟ್ರಾ ಕ್ಯಾನ್ ಬಿ ರಿವೀಲ್ಡ್ ಟು ಆ್ಯನ್ ಎಕ್ಸ್ಟರ್ನಲ್ ಎಂಟಿಟಿ ವಿತೌಟ್ ದ ನಾಲೆಜ್ ಆಫ್ ಯೂಸರ್. ಸೊ ಯಾವುದೆಲ್ಲ ಇನ್ಫಾರ್ಮೇಷನ್ನ ಇವರು ರೆಕಾರ್ಡ್ ಮಾಡ್ತಾರೆ ಅಂದರೆ ಪಾಸ್ವರ್ಡ್ಸ್ಗಳಾಗಿರ್ಬೋದು, ಇಮೇಲ್ಸ್ಗಳಾಗಿರ್ಬೋದು, ಪ್ರೈವೇಟ್ ಕಾನ್ವರ್ಸೇಷನ್ಸ್ ಬರ್ತದೆ ಅಂದರೆ ವೈಯಕ್ತಿಕ ಸಂಭಾಷಣೆಗಳು ಮಾಡಿರುವಂಥ ವಿಚಾರಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ಎಕ್ಸ್ಟರ್ನಲ್ ಎಂಟಿಟಿ ಮುಂದೆ ರಿವೀಲ್ ಮಾಡ್ತಾ ಹೋಗುತ್ತೆ. ಸೊ ಈ ಓನರ್ ಇದಾರಲ್ಲ, ಯೂಸರು ಅಥವಾ ಪ್ರೋಗ್ರಾಮರ್, ಅವರ ನಾಲೆಡ್ಜ್ಗೆ ಗಮನಕ್ಕೆ ಬರದೇ ರೀತಿಯಲ್ಲಿ ಅವರು ರಿವೀಲ್ ಮಾಡ್ತಾ ಹೋಗ್ತಾ ಇರ್ತಾರೆ. ಒನ್ ಸ್ಟ್ರಾಟಜಿ ಟು ಅವಾಯ್ಡ್ ಕೀಲಾಗರ್ಸ್. ಒಂದೇ ಒಂದು ಸ್ಟ್ರಾಟಜಿ ಯಾವುದಪ್ಪ ಅಂತಂದರೆ ಕೀಲಾಗರ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಟು ಯೂಸ್ ಎ ವರ್ಚುವಲ್ ಕೀಬೋರ್ಡ್ ವೈಲ್ ಸೈನಿಂಗ್ ಇನ್ ಟು ಯುವರ್ ಆನ್ಲೈನ್ ಅಕೌಂಟ್ಸ್ ಫ್ರಮ್ ಆ್ಯನ್ ಅನ್ನೋನ್ ಕಂಪ್ಯೂಟರ್. ಯಾವುದೋ ಒಂದು ಗೊತ್ತಿಲ್ಲದಿರೋ ಕಂಪ್ಯೂಟರ್ನಲ್ಲಿ ನಾವು ಬ್ಯಾಂಕ್ ಅಕೌಂಟ್ ಲಾಗಿನ್ ಆಗಬೇಕಂದಾಗ ಸೊ ವಿ ಹ್ಯಾವ್ ಟು ಯೂಸ್ ವರ್ಚುವಲ್ ಕೀಬೋರ್ಡನ್ನು ನಾವು ಬಳಸೋದು ಬಹಳ ಮುಖ್ಯವಾಗಿರುತ್ತೆ. ಸೊ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ವರ್ಸಸ್ ಆನ್ ಸ್ಕ್ರೀನ್ ಕೀಬೋರ್ಡ್. ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಬರೋದಕ್ಕೂ ಮತ್ತು ಆನ್ ಸ್ಕ್ರೀನ್ ಕೀಬೋರ್ಡ್ಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂದರೆ the names on screen and virtual keyboard refers to any software based keyboard. ಸೊ ಕೀಬೋರ್ಡ್ ಅನ್ನೋದು ಫಿಸಿಕಲ್ ಆಗಿ ನಾವು ಇದನ್ನು ನೋಡೋದಿಲ್ಲ. ಸೊ ಸಾಫ್ಟ್ವೇರ್ ಮೂಲಕ ನಾವು ಈ ಕೀಬೋರ್ಡನ್ನು ಬಳಸ್ತೀವಿ. ಆ್ಯಂಡ್ ಆರ್ ಸಮ್ಟೈಮ್ಸ್ ಯೂಸ್ಡ್ ಇಂಟರ್ಚೇಂಜಬಲಿ. ಅದನ್ನು ನಾವು ಸೊ ವರ್ಚುವಲ್ ಇದನ್ನು ಆನ್ ಸ್ಕ್ರೀನ್ ಮಾಡ್ಕೋಬೋದು, ಆನ್ ಸ್ಕ್ರೀನ್ ಇರೋದನ್ನು ವರ್ಚುವಲ್ ಕೂಡ ಮಾಡಬಹುದು. ದ ಆನ್ ಸ್ಕ್ರೀನ್ ಕೀಬೋರ್ಡ್ ಆಫ್ ಅನ್ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಅ ಫಿಕ್ಸ್ಡ್ ಕ್ವಾಲಿಟಿ ಕೀ ಲೇಔಟ್. ಸೊ ಆನ್ ಸ್ಕ್ರೀನ್ ಕೀಬೋರ್ಡು ಯಾವಾಗಲೂ ಆಪರೇಟಿಂಗ್ ಸಿಸ್ಟಮ್ಗೆ ಜೊತೆಯಲ್ಲೇ ಫಿಕ್ಸ್ ಆಗಿ ಬಂದಿರುತ್ತೆ. ಅದರಲ್ಲಿ ಕ್ವಾಲಿಟಿ ಲೇಔಟನ್ನು ಬಳಸಿರ್ತಾರೆ. ಸೊ ವಿಚ್ ಕ್ಯಾನ್ ಬಿ ಎಕ್ಸ್ಪ್ಲಾಯ್ಟೆಡ್ ಬೈ ಸಫಿಸ್ಟಿಕೇಟೆಡ್ ಕೀಲಾಗರ್ ಸಾಫ್ಟ್ವೇರ್. ಸೊ ಇದನ್ನು ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಸಿಗಬಹುದೇನೋ ಆನ್ ಸ್ಕ್ರೀನ್ ಕೀಬೋರ್ಡಲ್ಲಿ. ಆ್ಯಂಡ್ ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ರ್ಯಾಂಡಮೈಸ್ ದ ಕೀ ಲೇಔಟ್ ಎವ್ರಿ ಟೈಮ್. ಸೊ ಆನ್ಲೈನ್ ವರ್ಚುವಲ್ ಕೀಬೋರ್ಡಲ್ಲಿ ಏನಾಗುತ್ತೆ ಅಂದರೆ ಪ್ರತಿ ಬಾರಿಯೂ ಕೂಡ ಕೀಗಳು ರ್ಯಾಂಡಮೈಸ್ ಆಗ್ತಾ ಲೇಔಟನ್ನು ಡಿಸ್ಪ್ಲೇ ಮಾಡ್ತಾ ಬರುತ್ತೆ. ಸೊ ದೇರ್ ಬೈ ಮೇಕಿಂಗ್ ಇಟ್ ವೆರಿ ಡಿಫಿಕಲ್ಟ್ ಫಾರ್ ಎ ಕೀಲಾಗರ್ಸ್ಗಳಿಗೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ.
ಟು ನೋ ಆನ್ ಆರ್ ರೆಕಾರ್ಡ್ ದ ಕೀಸ್ ಪ್ರೆಸ್ಡ್ ಬೈ ದ ಯೂಸರ್. ಯಾವ ಕೀನ ಪ್ರೆಸ್ ಮಾಡ್ತಾರೆ, ಯಾವುದನ್ನ ರೆಕಾರ್ಡ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಕಂಪೇರ್ ಟು ಆನ್ ಸ್ಕ್ರೀನ್ ಕೀಬೋರ್ಡ್, ಆನ್ಲೈನ್ ವರ್ಚುವಲ್ ಕೀಬೋರ್ಡ್ ಇಸ್ ಸೇಫ್ಟಿ. ಸೊ ಏಕೆಂದರೆ ಪ್ರತಿ ಬಾರಿಯೂ ನಾವು ಇಲ್ಲಿ ಕೀಬೋರ್ಡ್ ಲೇಔಟು ರ್ಯಾಂಡಮೈಸ್ ಆಗುತ್ತೆ ಅನ್ನೋದನ್ನು ನಾವೇ ಗಮನಿಸಬೇಕಾಗತ್ತೆ. ನೆಕ್ಸ್ಟ್, ಮೋಡ್ಸ್ ಆಫ್ ಮಾಲ್ವೇರ್ ಡಿಸ್ಟ್ರಿಬ್ಯೂಷನ್ಸ್. ಸೊ ಯಾವ ರೀತಿಯಾಗಿ ನಮಗೆ ಮಾಲ್ವೇರ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ನೆಟ್ಟಲ್ಲಿ ಅಂತಂದರೆ, ಡೌನ್ಲೋಡೆಡ್ ಫ್ರಮ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ಮೂಲಕ ಕೂಡ ಡೌನ್ಲೋಡ್ ಆಗಬಹುದು. ಇಟ್ ಈಸ್ ಆನ್ ಅನ್ಇಂಟೆನ್ಷನಲಿ ಡೌನ್ಲೋಡೆಡ್ ಇನ್ ಟು ದ ಹಾರ್ಡ್ ಡ್ರೈವ್ ಆಫ್ ದ ಕಂಪ್ಯೂಟರ್ ಬೈ ದ ಯೂಸರ್. ಸೊ ಹಾರ್ಡ್ ಡಿಸ್ಕ್ಗೆ ಆಟೋಮೆಟಿಕ್ ಆಗಿ ಇಂಟರ್ನೆಟ್ನಿಂದ ಡೌನ್ಲೋಡ್ ಆದರೂ ಕೂಡ ಆಗಬಹುದು. ದ ಮಾಲ್ವೇರ್ ಡಿಸೈನರ್ಸ್ ಆರ್ ಸ್ಮಾರ್ಟ್ ಎನಫ್ ಟು ಡಿಸ್ಗೈಸ್ ದೇರ್ ಮಾಲ್ವೇರ್ಸ್. ಅವರು ತಮ್ಮ ಮಾಲ್ವೇರ್ನ ಡಿಸೈನ್ ಹೇಗೆ ಮಾಡಿರ್ತಾರೆ ಅಂದರೆ, ಖಂಡಿತವಾಗಿ ಇದು ಮಾಲ್ವೇರ್ ಅಲ್ವೇ ಅಲ್ಲ ಅನ್ನೋ ರೀತಿಯಲ್ಲಿ ಡಿಸೈನ್ ಮಾಡಿರ್ತಾರೆ. ವಿ ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಡೌನ್ಲೋಡಿಂಗ್ ಫೈಲ್ಸ್ ಫ್ರಮ್ ದ ಇಂಟರ್ನೆಟ್. ಸೊ ಇಂಟರ್ನೆಟ್ ನಾವು ಫೈಲ್ಸನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಡೌನ್ಲೋಡ್ ಮಾಡಬೇಕಾಗತ್ತೆ. ಎಸ್ಪೆಷಲಿ ದೋಸ್ ಹೈಲೈಟೆಡ್ ಆಸ್ ಎ ಫ್ರೀ ಸ್ಟಫ್. ಕೆಲವೊಂದು ಬಾರಿ ನಮಗೆ ಇದು ಫ್ರೀ ಸಾಫ್ಟ್ವೇರ್ ಅಥವಾ ಫ್ರೀ ಸ್ಟಫ್ ಅಂತ ಏನಾದ್ರು ಮೆನ್ಷನ್ ಮಾಡಿದ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ನಾವು ಆ ಸಾಫ್ಟ್ವೇರ್ಗಳನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸ್ಪ್ಯಾಮ್ ಇಮೇಲ್ಸ್. ವಿ ಆಫನ್ ರಿಸೀವ್ ಆ್ಯನ್ ಅನ್ಸಾಲಿಸಿಟೇಟೆಡ್ ಇಮೇಲ್ಸ್. ಸೊ ಕೆಲವೊಂದು ಬಾರಿ ನಮಗೆ ಬೇಡದಿರೋಂಥ ಒಂದಷ್ಟು ಮೇಲ್ಸ್ಗಳು ಬರ್ತಾ ಹೋಗುತ್ತೆ ವಿತ್ ಎಂಬೆಡೆಡ್ ಹೈಪರ್ ಲಿಂಕ್ಸ್. ಅದ್ರ ಜೊತೆಗೆ ಒಂದಷ್ಟು ಹೈಪರ್ ಲಿಂಕ್ಸ್ ಕೊಟ್ಟಿರ್ತಾರೆ ಅಥವಾ ಅಟ್ಯಾಚ್ಡ್ ಫೈಲ್ಸ್ ಕೂಡ ಕೊಟ್ಟಿರ್ತಾರೆ. ದೀಸ್ ಲಿಂಕ್ಸ್ ಆರ್ ಅಟ್ಯಾಚ್ಡ್ ಫೈಲ್ಸ್ ಕ್ಯಾನ್ ಬಿ ಮಾಲ್ವೇರ್. ಸೊ ಅಲ್ಲಿ ಕೊಟ್ಟಿರುವಂಥ ಲಿಂಕ್ ಆಗಿರ್ಬೋದು ಅಥವಾ ಅಟ್ಯಾಚ್ಡ್ ಫೈಲ್ಸ್ ಆಗಿರ್ಬೋದು, ಅವು ಕೂಡ ಮಾಲ್ವೇರ್ ಆಗಿರುತ್ತೆ. ರಿಮೂವಬಲ್ ಸ್ಟೋರೇಜ್ ಡಿವೈಸ್. ಸೊ ದ ರಿಪ್ಲಿಕೇಟಿಂಗ್ ಮಾಲ್ವೇರ್ ಟಾರ್ಗೆಟ್ಸ್ ದ ರಿಮೂವಬಲ್ ಸ್ಟೋರೇಜ್ ಮೀಡಿಯಾ. ಸೊ ಈ ರಿಪ್ಲಿಕೇಶನ್ಸ್ ಯಾವುದಕ್ಕೆ ಎಫೆಕ್ಟ್ ಮಾಡುತ್ತೆ ಅಂದರೆ, ಟಾರ್ಗೆಟ್ ಮಾಡುತ್ತೆ ಅಂದರೆ ರಿಮೂವಬಲ್ ಸ್ಟೋರೇಜ್ ಮೀಡಿಯಾಗೆ ಟಾರ್ಗೆಟ್ ಮಾಡುತ್ತೆ. ಲೈಕ್ ಪೆನ್ ಡ್ರೈವ್ ಆಗಿರ್ಬೋದು, SSD ಕಾರ್ಡ್ ಆಗಿರ್ಬೋದು, ಮ್ಯೂಸಿಕ್ ಪ್ಲೇಯರ್, ಮೊಬೈಲ್ ಫೋನ್ಸ್ ಎಕ್ಸೆಟ್ರಾ. ಇಟ್ ಇನ್ಫೆಕ್ಟ್ಸ್ ದ್ಯಾಮ್ ವಿತ್ ಅ ಮಾಲ್ವೇರ್ ದಟ್ ಗೆಟ್ಸ್ ಟ್ರಾನ್ಸ್ಫರ್ಡ್. ಸೊ ಒಂದ್ಸಲ ಇನ್ಫೆಕ್ಟ್ ಆಗಿಬಿಟ್ರೆ, ಸೊ ರಿಮೂವಬಲ್ ಸ್ಟೋರೇಜ್ಗೆ ಅದು ಮತ್ತು ಬೇರೆ ಬೇರೆ ಕಂಪ್ಯೂಟರ್ಗೆ ಅದು ಶಿಫ್ಟ್ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ವೆನ್ ದೇ ಆರ್ ಪ್ಲಗ್ಡ್. ಸೊ ಅವನ್ನ ಬೇರೆ ಕಡೆ ಕನೆಕ್ಟ್ ಮಾಡಿದಾಗ ಖಂಡಿತ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಮಾಲ್ವೇರ್ಗಳನ್ನು ಡಿಸ್ಟ್ರಿಬ್ಯೂಟ್ ಆಗೋದನ್ನು ನಾವು ನೋಡುತ್ತೀವಿ. ನೆಕ್ಸ್ಟ್, ಕಂಬ್ಯಾಟಿಂಗ್ ಮಾಲ್ವೇರ್. ಸೊ ಕಾಮನ್ ಸೈನ್ಸ್ ಆಫ್ ಸಮ್ ಮಾಲ್ವೇರ್ ಇನ್ಫೆಕ್ಷನ್ ಇನ್ಕ್ಲೂಡ್ ದ ಫಾಲೋಯಿಂಗ್. ಸೊ ಈಗ ಮಾಲ್ವೇರ್ ಎಫೆಕ್ಟ್ ಆಗಿದೆ, ಕಂಪ್ಯೂಟರ್ಗೆ ಏನೋ ಡ್ಯಾಮೇಜ್ ಆಗಿದೆ ಅನ್ನೋದು ಹೇಗೆ ನಾವು ಐಡೆಂಟಿಫೈ ಮಾಡ್ಕೋಬೇಕಂದ್ರೆ, ಫ್ರೀಕ್ವೆಂಟ್ ಪಾಪ್ಅಪ್ ವಿಂಡೋಸ್ ಪ್ರಾಂಪ್ಟಿಂಗ್ ಯು ಟು ವಿಸಿಟ್ ಸಮ್ ವೆಬ್ಸೈಟ್ ಆರ್ ಡೌನ್ಲೋಡ್ ಸಮ್ ಸಾಫ್ಟ್ವೇರ್. ಒಂದಷ್ಟು ಪಾಪ್ಅಪ್ ಮೆಸೇಜ್ ಬರ್ತಾನೆ ಬರುತ್ತೆ ಹೋಗುತ್ತೆ. ಸೊ ವಿಸಿಟ್ ಮಾಡ್ತೀವಿ, ಕೆಲವು ಸಲ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂತ ಬರುತ್ತೆ, ಕೆಲವು ಸಲ ಡೌನ್ಲೋಡ್ ಅಂತ ಬರುತ್ತೆ. ಸೊ ಆ ರೀತಿ ಬರ್ತಾ ಇದೆ ಅಂದರೆ, ಸೊ ಇಟ್ ಇಸ್ ಅ ಸೈನ್ ಆಫ್ ಮಾಲ್ವೇರ್. ಚೇಂಜಸ್ ಟು ದ ಡಿಫಾಲ್ಟ್ ಹೋಮ್ ಪೇಜ್ ಆಫ್ ಯುವರ್ ವೆಬ್ ಬ್ರೌಸರ್. ಸೊ ವೆಬ್ ಬ್ರೌಸರ್ ನಾವು ಯಾವುದೋ ಒಂದು ಹೋಮ್ ಪೇಜನ್ನು ಸೆಟ್ ಮಾಡಿದ್ವಿ, ಸೊ ಅದು ಏನಾಗುತ್ತೆ, ಚೇಂಜಸ್ ಟು ದ ಡಿಫಾಲ್ಟ್ ಹೋಮ್ ಪೇಜ್. ಸೊ ಬೇರೆ ಒಂದು ಹೋಮ್ ಪೇಜ್ಗೆ, ಡಿಫಾಲ್ಟ್ ಹೋಮ್ ಪೇಜ್ಗೆ ವಾಪಸ್ ಹೋಗ್ತಾ ಇರುತ್ತೆ. ಮಾಸ್ ಇಮೇಲ್ಸ್ ಬೀಯಿಂಗ್ ಸೆಂಟ್ ಫ್ರಮ್ ಯುವರ್ ಇಮೇಲ್ ಅಕೌಂಟ್. ನಿಮ್ಮ ಒಂದು ಇಮೇಲ್ ಅಕೌಂಟಿಂದ ಮಾಸ್ ಅಂದರೆ ಬಹುತೇಕ ಮೇಲ್ಗಳನ್ನು ಕಳಿಸೋದು ಕೂಡ ನಾವು ಇಲ್ಲಿ ಕಾಣಬಹುದು. ಸೊ ಅದು ಇಟ್ ಇಸ್ ಬಿಕಾಸ್ ಆಫ್ ಮಾಲ್ವೇರ್. ಅನ್ಯೂಶಲಿ ಸ್ಲೋ ಕಂಪ್ಯೂಟರ್ ವಿತ್ ಫ್ರೀಕ್ವೆಂಟ್ ಕ್ರ್ಯಾಶಸ್. ಸೊ ಕಂಪ್ಯೂಟರು ಪರ್ಫಾರ್ಮೆನ್ಸ್ ಕೂಡ ಬರ್ತಾ ಸ್ಲೋ ಆಗ್ತಾ ಹೋಗುತ್ತೆ ವಿತ್ ಫ್ರೀಕ್ವೆಂಟ್ ಕ್ರ್ಯಾಶಸ್. ಒನ್ ಬೈ ಒನ್ ಸಾಫ್ಟ್ವೇರ್ಸ್ ಕ್ರ್ಯಾಶ್ ಆಗೋದನ್ನು ನೋಡ್ಬೋದು. ಅನ್ನೋನ್ ಪ್ರೋಗ್ರಾಮ್ಸ್ ಸ್ಟಾರ್ಟ್ ಅಪ್ ಆಸ್ ಯು ಟರ್ನ್ ಆನ್ ಯುವರ್ ಕಂಪ್ಯೂಟರ್ಸ್. ನಾವು ಕಂಪ್ಯೂಟರ್ನ ಆನ್ ಮಾಡಿದ ತಕ್ಷಣ ನಮಗೆ ಬೇಡದೇ ಇರೋಂಥ ಕೆಲವೊಂದಿಷ್ಟು ಪ್ರೋಗ್ರಾಮ್ನ ಆಟೋಮೆಟಿಕ್ಲಿ ಸ್ಟಾರ್ಟ್ಅಪ್ ಆಗ್ತಾ ಹೋಗುತ್ತೆ. ಪ್ರೋಗ್ರಾಮ್ಸ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಟೋಮೆಟಿಕಲಿ. ಬರುವಂಥ ಸಾಫ್ಟ್ವೇರ್ಗಳು ಆಟೋಮೆಟಿಕ್ಲಿ ಓಪನ್ ಆಗುತ್ತೆ, ಕೆಲವೊಂದು ಸಾಫ್ಟ್ವೇರ್ಗಳು ಆಟೋಮೆಟಿಕ್ಲಿ ಕ್ಲೋಸ್ ಆಗೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸಡನ್ ಲ್ಯಾಕ್ ಆಫ್ ಸ್ಟೋರೇಜ್ ಸ್ಪೇಸ್. ಸೊ ಒಂದೊಂದು ಬಾರಿ ಸ್ಟೋರೇಜ್ ಕಂಪ್ಲೀಟ್ಲಿ ಫುಲ್ ಆಗಿ ಬಂದಿರುತ್ತೆ, ರೆಡ್ ಕಲರಲ್ಲಿ ಬಂದಿರುತ್ತೆ. ರ್ಯಾಂಡಮ್ ಮೆಸೇಜಸ್ ಕೂಡ ಬರ್ತಾ ಇರುತ್ತೆ, ಸೌಂಡ್ಸ್ ಬರುತ್ತೆ, ಮ್ಯೂಸಿಕಲ್ ಸ್ಟಾರ್ಟ್ಸ್ ಟು ಅಪಿಯರ್. ಪ್ರೋಗ್ರಾಮ್ಸ್ ಆರ್ ಫೈಲ್ಸ್ ಅಪಿಯರ್ಸ್ ಆರ್ ಡಿಸಿಪಿಯರ್ಸ್ ವಿತೌಟ್ ಯುವರ್ ನಾಲೆಜ್. ಕೆಲವೊಂದು ಬಾರಿ ಆ ಪ್ರೋಗ್ರಾಮ್ಸ್ ಆಗಿರ್ಬೋದು ಅಥವಾ ಫೈಲ್ಸ್ ಆಗಿರ್ಬೋದು ಅಪಿಯರ್ ಆಗುತ್ತೆ ಮತ್ತು ಡಿಸಿಪಿಯರ್ ಆಗ್ತಾ ಹೋಗುತ್ತೆ. ಇವೆಲ್ಲವೂ ಕೂಡ ಮಾಲ್ವೇರ್ ಎಫೆಕ್ಟ್ ಆಗಿದೆ ಇಲ್ವಾ ಅನ್ನೋದನ್ನು ಸೂಚಿಸುವಂಥ ಕೆಲವೊಂದು ಅಂಶಗಳು. ಸೊ ಸಮ್ ಪ್ರಿವೆಂಟಿವ್ ಮೆಷರ್ಸ್ ಅಗೇನ್ಸ್ಟ್ ದ ಮಾಲ್ವೇರ್. ಸೊ ಯಾವುದೆಲ್ಲ ನಾವು ಮೆಷರ್ಮೆಂಟ್ ತೊಗೋಬೇಕು, ಎಚ್ಚರಿಕೆಯ ಅಂಶಗಳು ಯಾವುದನ್ನು ನಾವು ಫಾಲೋ ಮಾಡಬೇಕು ಅಂದರೆ, ಯೂಸಿಂಗ್ ಆ್ಯಂಟಿವೈರಸ್, ಆ್ಯಂಟಿ ಮಾಲ್ವೇರ್ ಆ್ಯಂಡ್ ಅಪ್ಡೇಟಿಂಗ್ ದೆಮ್ ರೆಗ್ಯುಲರ್ಲಿ. ಸೊ ಆ್ಯಂಟಿವೈರಸ್ನ ಬಳಸಬೇಕಾಗತ್ತೆ, ಆ್ಯಂಟಿ ಮಾಲ್ವೇರ್ ಸಾಫ್ಟ್ವೇರ್ಗಳನ್ನು ಕೂಡ ಬಳಸಬೇಕಾಗುತ್ತೆ. ಅದಲ್ಲದೆ ರೆಗ್ಯುಲರ್ ಆಗಿ ನಾವು ಅದನ್ನು ಅಪ್ಡೇಟ್ ಮಾಡೋದನ್ನು ಮಾಡಬೇಕಾಗುತ್ತೆ. ಕಾನ್ಫಿಗರ್ ಬ್ರೌಸರ್ ಸೆಟ್ಟಿಂಗ್ಸ್. ಸೆಕ್ಯೂರಿಟಿ ಸೆಟ್ಟಿಂಗ್ಸು ಬ್ರೌಸರ್ಲಿ ಇರುತ್ತೆ, ಆ ಸೆಕ್ಯೂರಿಟಿ ಸೆಟ್ಟಿಂಗ್ಸನ್ನು ನಾವು ಅಷ್ಟೇ ಕೇರ್ಫುಲ್ ಆಗಿ ಸೆಟ್ ಮಾಡಬೇಕಾಗುತ್ತೆ. ಆಲ್ವೇಸ್ ಚೆಕ್ಸ್ ಫಾರ್ ದ ಲಾಕ್ ಬಟನ್ ಇನ್ ದ ಅಡ್ರೆಸ್ ಬಾರ್ ವೈಲ್ ಮೇಕಿಂಗ್ ಪೇಮೆಂಟ್ಸ್. ನಾವು ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ, ಸೊ ಅಡ್ರೆಸ್ ಬಾರಲ್ಲಿ ಒಂದು ಲಾಕ್ ಸಿಸ್ಟಮ್ ಇರುತ್ತೆ, ಲಾಕ್ ಐಕಾನ್ ಇರುತ್ತೆ, ಆ ಲಾಕ್ ಬಟನ್ನು ಇದೆಯಾ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ನೆವರ್ ಯೂಸ್ ದ ಪೈರೇಟೆಡ್ ಆರ್ ಅನ್ಲೈಸೆನ್ಸ್ಡ್ ಸಾಫ್ಟ್ವೇರ್.
ಯಾವುದೇ ಕಾರಣಕ್ಕೂ ಕೂಡ ಪೈರೇಟೆಡ್ ಆಗಿರತಕ್ಕಂಥ ಅನ್ಲೈಸೆನ್ಸ್ ಇರತಕ್ಕಂಥ ಸಾಫ್ಟ್ವೇರ್ನ ಬಳಸಲೇಬಾರದು. ಇನ್ಸ್ಟೆಡ್ ಗೋ ಫಾರ್ ಫ್ರೀ ಆ್ಯಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಅದರ ಬದಲಾಗಿ ನಾವು ಫಾಲ್ಸ್ ಸಾಫ್ಟ್ವೇರ್ನ ಬಳಸ್ಬೋದು. ಅಪ್ಲೈಯಿಂಗ್ ಸಾಫ್ಟ್ವೇರ್ ಅಪ್ಡೇಟ್ಸ್ ಆ್ಯಂಡ್ ಪ್ಯಾಚಸ್ ರಿಲೀಸ್ಡ್ ಬೈ ಇಟ್ಸ್ ಮ್ಯಾನುಫ್ಯಾಕ್ಚರರ್. ಸೊ ಮ್ಯಾನುಫ್ಯಾಕ್ಚರ್ಸ್ ಏನು ಮಾಡ್ತಾರೆ, ಪ್ರತಿ ಕೆಲವು ಸಮಯದ ನಂತರ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಆ ಅಪ್ಡೇಟ್ಗಳನ್ನ ನಾವು ಆದಷ್ಟು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದರಿಂದ ಒಂದಷ್ಟು ಇನ್ಫೆಕ್ಷನ್ಸ್ನ ನಾವು ತಡಿಬಹುದಾಗುತ್ತೆ. ಟೇಕಿಂಗ್ ಎ ರೆಗ್ಯುಲರ್ ಬ್ಯಾಕಪ್ ಆಫ್ ಇಂಪಾರ್ಟೆಂಟ್ ಡೇಟಾ. ವೆರಿ ಇಂಪಾರ್ಟೆಂಟ್ ಡೇಟಾ ಅಂತ ಯಾವುದೆಲ್ಲ ಇರುತ್ತೆ ಅದನ್ನೆಲ್ಲ ಒಂದು ರೀತಿ ಒಂದು ಸೈಡಲ್ಲಿ ರೆಗ್ಯುಲರ್ ಆಗಿ ಬ್ಯಾಕಪ್ ತಗೊಳ್ತಾ ಹೋಗಬೇಕಾಗುತ್ತೆ. ಸೊ ಎನ್ಫೋರ್ಸಿಂಗ್ ಫೈರ್ ವಾಲ್ ಪ್ರೊಟೆಕ್ಷನ್ ಇನ್ ದ ನೆಟ್ವರ್ಕ್. ನಾವು ನೆಟ್ವರ್ಕ್ ಕನೆಕ್ಷನ್ ತಗೊಂಡಿದ್ದೀವಿ ಅಂದರೆ ಅಲ್ಲಿ ನಾವು ಫೈರ್ ವಾಲ್ ಪ್ರೊಟೆಕ್ಷನ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅವಾಯ್ಡ್ ಎಂಟರಿಂಗ್ ಸೆನ್ಸಿಟಿವ್ ಪಾಸ್ವರ್ಡ್ಸ್, ಪಿನ್ಸ್, ಪರ್ಸನಲ್ ಇನ್ಫಾರ್ಮೇಷನ್ ಆನ್ ಅನ್ನೋನ್ ಆರ್ ಪಬ್ಲಿಕ್ ಕಂಪ್ಯೂಟರ್. ಸೊ ಯಾವುದಾದ್ರು ಒಂದು ಪಬ್ಲಿಕ್ ಕಂಪ್ಯೂಟರ್ನಲ್ಲಿ ನಾವು ಏನಾದ್ರು ಲಾಗಿನ್ ಆಗಬೇಕಂದಾಗ ಸೊ ತುಂಬ ಪಾಸ್ವರ್ಡ್ಸ್ ಆಗಿ ಲಾಗಿನ್ ಆಗೋದಾಗಲಿ ಪರ್ಸನಲ್ ಇನ್ಫಾರ್ಮೇಷನ್ ಫಿಲ್ ಮಾಡೋದಾಗಲಿ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಅವಾಯ್ಡ್ ಎಂಟರಿಂಗ್ ದ ಸೆನ್ಸಿಟಿವ್ ಡೇಟಾ ಆನ್ ಆ್ಯನ್ ಅನ್ನೋನ್ ನೆಟ್ವರ್ಕ್ ಯೂಸಿಂಗ್ ಯುವರ್ ಓನ್ ಕಂಪ್ಯೂಟರ್. ಸೊ ಕೆಲವೊಂದು ಸೆನ್ಸಿಟಿವ್ ಡೇಟಾನ ಎಂಟ್ರಿ ಮಾಡೋದು ಕೂಡ ನೆಟ್ವರ್ಕ್ನಲ್ಲಿ ಬಹಳ ಕೇರ್ಫುಲ್ ಆಗಿ ಸೊ ಅವಾಯ್ಡ್ ಮಾಡಬೇಕಾಗುತ್ತೆ. ಬಿಕಾಸ್ ನಮ್ಮ ಓನ್ ಕಂಪ್ಯೂಟರ್ ಇದ್ದರೂ ಕೂಡ ಕೆಲವೊಂದು ಬಾರಿ ಅನ್ನೋನ್ ನೆಟ್ವರ್ಕ್ನಲ್ಲಿ ನಾವು ಅವಾಯ್ಡ್ ಮಾಡೋದು ಬಹಳ ಮುಖ್ಯವಾಗಿದೆ. ಇದಿಷ್ಟು ಮೆಷರ್ಸನ್ನು ನಾವು ತೊಗೊಂಡಿದ್ದೆ ಆದರೆ ಸೊ ವಿ ಕ್ಯಾನ್ ಅವಾಯ್ಡ್ ಆಲ್ ದಿಸ್ ಮಾಲ್ವೇರ್ಸ್. ಸೊ ನೆಕ್ಸ್ಟ್, ಅವಾಯ್ಡ್ ಕ್ಲಿಕ್ಕಿಂಗ್ ಆನ್ ದ ಲಿಂಕ್ಸ್ ಅಂಡ್ ಡೌನ್ಲೋಡಿಂಗ್ ಅಟ್ಯಾಚ್ಮೆಂಟ್ ಫ್ರಮ್ ದ ಅನ್ಸಾಲಿಸಿಟೆಡ್ ಇಮೇಲ್ಸ್. ಕೆಲವು ಬಾರಿ ಇಮೇಲ್ಗಳ ಜೊತೆ ಅಟ್ಯಾಚ್ಮೆಂಟ್ಸ್ ಬಂದಿರುತ್ತೆ, ಡೌನ್ಲೋಡ್ ಲಿಂಕ್ಸ್ ಬರುತ್ತೆ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು. ಸ್ಕ್ಯಾನ್ ಎನಿ ರಿಮೂವಲ್ ಸ್ಟೋರೇಜ್. ಪೆನ್ ಡ್ರೈವ್ ಆಗಿರ್ಬೋದು, ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಯಾವುದೇ ಎಕ್ಸ್ಟರ್ನಲ್ ರಿಮೂವಲ್ ಸ್ಟೋರೇಜ್ ಅಂತ ಅಂದರೂ ಕೂಡ ನಾವು ಆ್ಯಂಟಿವೈರಸ್ ಸಾಫ್ಟ್ವೇರ್ ಮೂಲಕ ಅದನ್ನು ಸ್ಕ್ಯಾನ್ ಮಾಡಲೇಬೇಕಾಗುತ್ತೆ. ಸೊ ಬಿಫೋರ್ ಟ್ರಾನ್ಸ್ಫರಿಂಗ್ ದಿ ಡೇಟಾ ಟು ಆ್ಯಂಡ್ ಫ್ರಮ್ ಇಟ್. ನೆವರ್ ಶೇರ್ ಯುವರ್ ಆನ್ಲೈನ್ ಅಕೌಂಟ್ ಆರ್ ಬ್ಯಾಂಕಿಂಗ್ ಪಾಸ್ವರ್ಡ್ ವಿತ್ ಎನಿವನ್. ಯಾವುದೇ ಕಾರಣಕ್ಕೂ ಆನ್ಲೈನ್ ಅಕೌಂಟನ್ನು ಅಥವಾ ಬ್ಯಾಂಕಿಂಗ್ ಪಾಸ್ವರ್ಡ್ನ ಶೇರ್ ಮಾಡಬಾರ್ದು. ರಿಮೂವ್ ಆಲ್ ದ ಪ್ರೋಗ್ರಾಮ್ಸ್ ದಟ್ ಯು ಡೋಂಟ್ ರೆಕಗ್ನೈಸ್. ನಮಗೆ ಬೇಡದೇ ಇರೋಂಥ ಪ್ರೋಗ್ರಾಮ್ಸ್ಗಳು ಅಥವಾ ಸಾಫ್ಟ್ವೇರ್ಗಳು ಕಂಪ್ಯೂಟರ್ ಬಂದಿದೆ ಅಂದರೆ ಅದನ್ನು ಆದಷ್ಟು ನಾವು ರಿಮೂವ್ ಮಾಡಬೇಕಾಗುತ್ತೆ. ಡು ನಾಟ್ ಇನ್ಸ್ಟಾಲ್ ಎನಿ ಆ್ಯಂಟಿ ಸ್ಪೈವೇರ್ ಆರ್ ಆ್ಯಂಟಿವೈರಸ್ ಪ್ರೋಗ್ರಾಮ್ ಇನ್ ಪ್ರೆಸೆಂಟೆಡ್ ಟು ಯು ಇನ್ ಎ ಪಾಪ್ಅಪ್ ಆರ್ ಆ್ಯಡ್. ಸೊ ಆ್ಯಡ್ನಲ್ಲಿ ಬರುವಂಥದ್ದು ಅಥವಾ ಪಾಪ್ನಲ್ಲಿ ಬರುವಂಥ ಒಂದಷ್ಟು ಆ್ಯಂಟಿವೈರಸ್ಗಳು ಆಗಿರ್ಬೋದು ಅಥವಾ ಒಂದಷ್ಟು ಆ್ಯಂಟಿ ಮಾಲ್ವೇರ್ ಅವನ್ನ ಸಡನ್ ಆಗಿ ಇನ್ಸ್ಟಾಲೇಷನ್ ಮಾಡಬಾರ್ದು. ಯೂಸ್ ದ ಪಾಪ್ಅಪ್ ವಿಂಡೋಸ್ ಎಕ್ಸ್ ಐಕಾನ್ ಲೊಕೇಟೆಡ್ ಆನ್ ದ ಟಾಪ್ ಆಫ್ ದ ಪಾಪ್ಅಪ್ ಟು ಕ್ಲೋಸ್ ಇಟ್. ಸೊ ಆ ಒಂದು ವಿಂಡೋನಲ್ಲಿ ಇಂಟು ಮಾರ್ಕ್ ಬಂದಿರುತ್ತೆ, ಕ್ಲೋಸ್ ಬಟನ್, ಕ್ಲೋಸ್ ಅನ್ನೋ ರೀತಿಯಲ್ಲಿ ಕಾರ್ನರ್ ಆಫ್ ದಟ್ ಸ್ಕ್ರೀನ್ ಯು ವಿಲ್ ಗೆಟ್ ದ ಇಂಟು ಮಾರ್ಕ್. ಅದನ್ನು ಮಾತ್ರ ನಾವು ಕ್ಲಿಕ್ ಮಾಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಕ್ಲಿಕ್ಕಿಂಗ್ ದ ಕ್ಲೋಸ್ ಬಟನ್ ಆನ್ ದ ಪಾಪ್ಅಪ್ ಮೆಸೇಜ್. ಸೊ ಕ್ಲೋಸ್ ಅಂತ ಒಂದು ಬಟನ್ ಇರುತ್ತೆ, ಅದು ಆ ಬಟನ್ನ ನಾವು ಯಾವುದೇ ಕಾರಣ ಕ್ಲಿಕ್ ಮಾಡ್ಬೋದು. ಬಟ್ ಸ್ಕ್ರೀನ್ನ ರೈಟ್ ಕಾರ್ನಲ್ಲಿ ಒಂದು ಇಂಟು ಮಾರ್ಕ್ ಬಂದಿರುತ್ತೆ, ಅಲ್ಲಿ ನಾವು ಕ್ಲಿಕ್ ಮಾಡಿ ಅದನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಇಫ್ ಯು ನೋಟಿಸ್ ಆ್ಯನ್ ಇನ್ಸ್ಟಾಲೇಷನ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್, ಕ್ಯಾನ್ಸಲ್ ಇಮಿಡಿಯೇಟ್ಲಿ ಟು ಅವಾಯ್ಡ್ ಫರ್ದರ್ ಡ್ಯಾಮೇಜ್. ಏನಾದರೂ ಆಟೋಮೆಟಿಕ್ಕಾಗಿ ಇನ್ಸ್ಟಾಲೇಷನ್ ಶುರು ಆಗೋಗಿದೆ ಅಂದಾಗ ಆ ಇನ್ಸ್ಟಾಲೇಷನ್ ಆದಷ್ಟು ನಾವು ಅಲ್ಲೇ ಸ್ಟಾಪ್ ಮಾಡಿ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಅದರಿಂದ ನಾವು ಒಂದಷ್ಟು ಡ್ಯಾಮೇಜನ್ನು ತಡಿಬಹುದು. ಸೊ ಹೀಗೆ ನಾವು ಪ್ರಿವೆನ್ಷನ್ಸ್ ತಗೊಳ್ಬೇಕಾಗುತ್ತದೆ. ಸೊ ಆ್ಯಂಟಿವೈರಸ್ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ.